ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶೆಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಈಸಿಯಾಗಿ ಗ್ರಿಲ್ ಚಿಕನ್ ಮನೆಯಲ್ಲೇ ಮಾಡೋದು ಹೀಗೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು 1.5 kg ನಾನು ಫುಲ್ ಕೋಳಿನ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನಂತರ ನಾನು ಗ್ರಿಲ್ ಮಸಾಲ ಹಾಕ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡ್ರು, ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, ಮತ್ತೆ 1 ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡ್ರು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಸ್ಪೂನ್ ಅಷ್ಟು, ಮತ್ತೆ 1 ಸ್ಪೂನ್ ಅಷ್ಟು ಕರ್ಡ್ ಹಾಕಿದ್ದೀನಿ. ಮತ್ತೆ 2 ಎಗ್ ತಗೊಂಡು ನಾನು ಅದಕ್ಕೆ ಹೊಡೆದು ಈ ರೀತಿ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದು ಚೆನ್ನಾಗಿ ನಾವು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಚಿಕನಿಗೆ ಚೆನ್ನಾಗಿ ಅದರ ಮೇಲೆ ನಾವು ಈ ರೀತಿ ಹಾಕ್ಬೇಕು. ನೋಡಿ ಈ ರೀತಿ ನೀವು ನೋಡ್ತಾ ಇರ್ಬೋದು. ಒಳಗೆ ಹೊರಗಡೆ ಎಲ್ಲ ಚೆನ್ನಾಗಿ ಈ ರೀತಿ ಮಸಾಲೆನ ಚಿಕನ್ ಮೇಲೆ ಹಾಕಿ ನೀಟಾಗಿ ಹಾಕಬೇಕು. ನಾನು ಸ್ವಲ್ಪ ಜಾಸ್ತಿ ಮಸಾಲೆ ತಗೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಇಳ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿದ್ದೀನಿ. ನೋಡ್ತಾ ಇರೋದು. ಲೈಟ್ ಬೇಕಿದ್ರೆ ನಿಮಗೆ ಲೈಟ್ ಆಗಿ ಮಸಾಲೆ ಹಾಕೊಂಡು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನನಗೆ ಮಸಾಲೆ ಜಾಸ್ತಿ ಬೇಕು ಅಂತ ಮಸಾಲೆ ಜಾಸ್ತಿ ಹಾಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ರೀತಿ ಗ್ರಿಲ್ ಮೇಲೆ ಈ ರೀತಿ ಚಿಕನ್ ಇಟ್ಬಿಟ್ಟು ಓವನ್ ಒಳಗಿಟ್ಟು 60 ಸೆಕೆಂಡ್ ಅಂದ್ರೆ 60 ಮಿನಿಟ್ಸ್ ಹಾಕೊಳ್ಳಿ. 60 ಮಿನಿಟ್ಸ್ ಹಾಕೊಳ್ಳಿ ಅಂದ್ರೆ 1 ಅವರ್ ಬರುತ್ತೆ. 1 ಅವರ್ ಆದ ನಂತರ ಈ ರೀತಿ ತೆಗೆದಾಗ ನೋಡಿ ಚೆನ್ನಾಗಿ ಬೆಂದಿರುತ್ತೆ, ರೆಡಿ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮಗ ಕೂಡ ಅದನ್ನ ತಿಂತಾ ಇದ್ದಾನೆ. ಮಗ ಹೇಳ್ತಾ ಇದ್ದಾನೆ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.